ದೇಶದಲ್ಲೇ ಒಂದು ರೀತಿಯಾಗಿ ಸಂಚಲನವನ್ನು ಸೃಷ್ಟಿ ಮಾಡಿಸಿದಂತಹ ಪ್ರಕರಣ ಇದು. ಮುರುಘಾ ಶ್ರೀಗಳ ವಿಚಾರದಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಏನಿದು ಖಾವಿ ತೊಟ್ಟವ್ರ ಮೇಲೆ ಈ ರೀತಿಯಾಗಿ ಅಂತ ಹೇಳಿ. ಸೊ ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗಳು ಖುಲಾಸೆ ಆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದಾವಣಗೆರೆಯನ್ನ ತಲುಪಲಿದ್ದಾರೆ ಶ್ರೀಗಳು. ಶ್ರೀಗಳ ಸ್ವಾಗತಕ್ಕೆ ಈಗ ಭಕ್ತರು ಕಾದಿದ್ದಾರಂತೆ. ದಾವಣಗೆರೆಯ ಮಠಕ್ಕೆ ಈಗ ಶ್ರೀಗಳು ಹೋಗಿ ತಲುಪ್ತಾರೆ. ಇವತ್ತೇನೋ ವಿಶೇಷವಾಗಿರುವಂಥ ಪೂಜೆ ಕೂಡ ಇದೆ ಅಂತೆ. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗಳು ಖುಲಾಸೆಯಾಗಿದ್ದಾರೆ. ಸೊ ದಾವಣಗೆರೆಯಲ್ಲಿ ಅವರ ಭಕ್ತರು ಕೂಡ ಕಾಯ್ತಾ ಇದ್ದಾರೆ. ಸೊ ಈಗ ದೊಡ್ಡ ಮಟ್ಟದಲ್ಲಿ ರಿಲೀಫ್ ಅಂತೂ ಅವ್ರಿಗೆ ಸಿಕ್ಕಿದೆ. ಆದರೆ ಇನ್ನೂ ಒಂದು ಪ್ರಕರಣ ಬಾಕಿ ಇದೆ, ಅದು ಕೂಡ ಪೋಕ್ಸೋ ಕೇಸೇ. ಸೊ ಹಾಗಾಗಿ ಈಗ ಮುರುಘಾ ಶ್ರೀಗಳಿಗೆ ಸಿಗ್ತಾ ಇರುವಂಥ ರಿಲೀಫ್ ಎರಡನೆಯ ಪ್ರಕರಣದಲ್ಲೂ ಕೂಡ ಸಿಗುತ್ತಾ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಮಠದ ಭಕ್ತರು ಜೊತೆಗೆ ಶ್ರೀಗಳ ಭಕ್ತರು ಈಗ ಸಂಪೂರ್ಣವಾಗಿ ಸಂತಸದಿಂದ ಕೂದಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ದಾವಣಗೆರೆಯಿಂದ ಪುನೀತ್ ಆಪ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುನೀತ್, ಯಾವ ರೀತಿಯಾಗಿ ಭಕ್ತರು ನೆರೆದಿದ್ದಾರೆ ಮತ್ತೆ ಯಾವ ರೀತಿಯಾಗಿ ಸಂತಸವನ್ನು ಹಂಚಿಕೊಳ್ಳೋಕೆ ಈಗ ಮುಂದಾಗಿದ್ದಾರೆ, ಶ್ರೀಗಳನ್ನು ಸ್ವಾಗತ ಮಾಡೋಕ್ಕೆ ಯಾವ ರೀತಿಯಾಗಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ? ಅರುಣ್, ಇನ್ನೇನು ಮುರುಘಾ ಶ್ರೀಗಳು ಕೆಲವೇ ಕ್ಷಣಗಳಲ್ಲಿ ದಾವಣಗೆರೆಯ ಜಯದೇವ ಸರ್ಕಲ್ನಲ್ಲಿರುವಂತಹ ಶಿವಯೋಗಿ ಮಂದಿರಕ್ಕೆ ಆಗಮಿಸ್ತಾರೆ. ಅಲ್ಲಿರುವಂತಹ ಶಿವಯೋಗಿ ಮಂದಿರದಲ್ಲಿರುವಂತಹ ಮುರುಘಾ ಶರಣರ ಒಂದು ಗದ್ದಿಗೆ ಏನಿದೆ, ಆ ಗದ್ದಿಗೆಗೆ ಒಂದು ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ. ಮತ್ತೆ ಭಕ್ತರು ಕೂಡ ಸಾಕಷ್ಟು ಜನ ಆಗಮಿಸಿದ್ದಾರೆ. ಪ್ರಮುಖವಾಗಿ 2022ರಲ್ಲಿ ಮೈಸೂರಿನ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಒಂದು ಪೋಕ್ಸೋ ಪ್ರಕರಣ ಏನಿದೆ, ಆ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಈ ಕೇಸನ್ನು ಈಗಾಗಲೇ ಚಿತ್ರದುರ್ಗ ನ್ಯಾಯಾಲಯ ಕೂಡ ಖುಲಾಸೆಯನ್ನು ಮಾಡಿದೆ. ಈಗ ಇನ್ನೊಂದು ಕೇಸ್ ಇರುವಂತಹ ಹಿನ್ನೆಲೆಯಲ್ಲಿ ಅದರಲ್ಲೂ ಸುಪ್ರೀಂ ಕೋರ್ಟಲ್ಲಿ ನಿರೀಕ್ಷಣಾ ಅಂದರೆ ಷರತ್ತುಬದ್ಧ ಜಾಮೀನು ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಚಿತ್ರದುರ್ಗದಲ್ಲಿ ಇರುವಂತಿಲ್ಲ, ದಾವಣಗೆರೆಯಲ್ಲಿ ವಾಸ್ತವೇ ಹೂಡಬೇಕನ್ನುವಂಥ ನಿಟ್ಟಿನಲ್ಲಿ ಅವರು ಆ ಕೇಸ್ ಅಂದರೆ ಎರಡನೇ ಕೇಸ್ 2022 ಆಗಸ್ಟ್ 13ರಂದೇನೋ ಏನೋ ಕೇಸ್ ಆಗಿತ್ತು. ಆ ಕೇಸ್ ಸಂಬಂಧಪಟ್ಟಂತೆ ಈಗ ಅಂದ್ರೆ ಆ ಕೇಸ್ ಮುಗಿಯೋರು ಕೂಡ ದಾವಣಗೆರೆಯಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ಈಗಾಗಲೇ ಶಿವಯೋಗಿ ಮಂದಿರಕ್ಕೆ ಕೆಲವೇ ಕ್ಷಣಗಳಲ್ಲಿ ಮುರುಘಾ ಬರ್ತಾರೆ. ಅವರ ಜೊತೆ ಅವರ ಆಪ್ತರಾದಂತಹ ಪ್ರತಾಪ್ ಜೋಗಿ ಆಗಿರ್ಬೋದು, ಮತ್ತೆ ಸಾಕಷ್ಟು ಜನರು ಕೂಡ ಬರುವಂತಹ ಸಾಧ್ಯತೆ ಕೂಡ ಇದೆ. ಮತ್ತೆ ಭಕ್ತಾದಿಗಳು ಕೂಡ ಸಾಕಷ್ಟು ಕಾತರದಿಂದ ಕಾಯ್ತಾರೆ. ಯಾಕಂದ್ರೆ 4 ವರ್ಷಗಳಿಂದ ಕೂಡ ಮುರುಘಾ ಶ್ರೀಗಳ ವಿರುದ್ಧ ಸಾಕಷ್ಟು ಆರೋಪವೂ ಕೂಡ ಕೇಳಿಬಂತು. ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದ ಸಾಕಷ್ಟು ಅಂದ್ರೆ ಯಾವುದೇ ಜಿಲ್ಲೆಗೆ ಹೋಗ್ದೇನೆ ಕೇವಲ ದಾವಣಗೆರೆಯಲ್ಲಿ ಮಾತ್ರ ವಾಸ್ತವ. ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮುರುಘಾ ಶರಣರ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಸಿಂದ ಮುರುಘಾ ಶ್ರೀಗಳು ಖುಲಾಸೆಯಾಗಿದ್ದಾರೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಒಡನಾಡಿ ಸೇವಾ ಸಂಸ್ಥೆಯ ಸ್ಟಾನ್ಲಿ ಅವರು ನಮ್ಮ ಜೊತೆ ಇದ್ದಾರೆ. ಸ್ಟಾನ್ಲಿ ಅವರು ನಿರಂತರವಾಗಿ ಈ ಕೇಸನ್ನು ಹೋರಾಟವನ್ನು ಮಾಡಿದಂಥವ್ರು, ಆರಂಭವನ್ನು ಮಾಡಿದಂಥವ್ರು ಸ್ಟಾನ್ಲಿ ಅವರು. ಹೀಗಾಗಿ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಆರಂಭದಲ್ಲಿ ಕೇಸಿನ ತೀರ್ಪು ನಿಮಗೆ ಆಘಾತ ತಂದಿದೆಯಾ ಅಥವಾ ಅಚ್ಚರಿ ತಂದಿದೆಯಾ? ಆಘಾತ ತರುವಂಥ ಪ್ರಶ್ನೆ ಇಲ್ಲ, ಅಚ್ಚರಿ ಸ್ವಲ್ಪ ಆಗಿದೆ. ಹಂಗಂತ ನನಗೆ ಈ ಒಂದು ವ್ಯವಸ್ಥೆ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ಚಿತ್ರಣ ಇಲ್ಲ ಅಂತಲ್ಲ. ಇಲ್ಲಿ ನ್ಯಾಯ ಒದಗಿಸುವುದು ಒಂದು ಕಷ್ಟ ಸಾಧ್ಯವಾದಂಥದ್ದೇ. ನಾವು ನ್ಯಾಯದ ಹಿಂದೆ ಓಡಲೇಬೇಕಾಗ್ತದೆ, ಪ್ರಾಮಾಣಿಕವಾಗಿ ಅದರ ಕದವನ್ನು ತಟ್ಟಲೇಬೇಕಾಗ್ತದೆ. ಇವತ್ತು ಬಂದಂತಹ ಒಂದು ತೀರ್ಪೇನಿದೆ ಅದು ಟೋಟಲ್ ಆಗಿ ನಮ್ಮ ವ್ಯವಸ್ಥೆ ಯಥಾಸ್ಥಿತಿವಾದವನ್ನು ಎತ್ತಿ ಹಿಡಿದಂತಹ ವ್ಯವಸ್ಥೆಗೆ ಅದರ ಕ್ರೆಡಿಟ್ ಹೋಗಬೇಕು. ಅದರಲ್ಲಿ ಎಲ್ಲರೂ ಇದ್ದಾರೆ, ಯಾರ್ಯಾರು ವಾದ ಮಾಡಿರ್ತಾರೆ, ಒಳ್ಳೆಯ ವಕೀಲರುಗಳು, ಅವ್ರ ಪರವಾಗಿ ಕ್ರಿಮಿನಲ್ ಲಾಯರ್ಸ್, ಬುದ್ಧಿವಂತಿಕೆಗೆ ಇವತ್ತು ಸಿಕ್ಕಿರುವಂತಹ ಒಂದು ತೀರ್ಪಿದು. ಆದರೆ ನ್ಯಾಯ ಮಕ್ಕಳ ಪರವಾಗಿ ಇರಬೇಕಾಗಿತ್ತು. ಅನ್ಫಾರ್ಚುನೇಟ್. ಎಲ್ಲಿ ತಪ್ಪಾಯಿತು ಅಂದರೆ ನ್ಯಾಯ ಸಿಗದೇ ಇರುವಂಥ, ಈಗ ನೀವು ಹೇಳ್ತಾರೆ ನ್ಯಾಯ ಸಿಗದೇ ಇರುವಂಥ ವಿಚಾರದಲ್ಲಿ ಎಲ್ಲಿ ತಪ್ಪುಗಳಾಗಿದ್ದಾವೆ? ಎಲ್ಲೆಲ್ಲಿ ತಪ್ಪಾಗಿದೆ ಅಂತ ನಾವು ಇವಾಗ ಜಡ್ಜ್ಮೆಂಟ್ ಕಾಪಿ ತೆಗೆದು ನೋಡಬೇಕು. ಮಾನ್ಯ ನ್ಯಾಯಾಧೀಶರು ಏನೇನು ಹೇಳಿದ್ದಾರೆ ನಮ್ಗೆ ಗೊತ್ತಿಲ್ಲ. ಈಗ ಒಂದು 10 ನಿಮಿಷದ ಹಿಂದೆ ಅಷ್ಟೇ ಈ ಒಂದು ತೀರ್ಪು ಪ್ರಕಟ ಆಗಿರೋದ್ರಿಂದ ಅದನ್ನು ತರಿಸ್ಕೊಂಡು ನಾವು ಓದಬೇಕಾಗ್ತದೆ. ಮೂಲವಾಗಿ ನಾವು ಕಳೆದ 2 ವರ್ಷದಿಂದ ಇದನ್ನು ಫಾಲೋ ಅಪ್ ಮಾಡ್ತಾ ಇರೋದ್ರಿಂದ ಮತ್ತು ನಡೆದಂಥ ಅಷ್ಟು ಘಟನಾವಳಿಗಳು ನನ್ನ ಮನಸ್ಸಿನಲ್ಲಿ ಇರೋದರಿಂದ ಭಾಳಷ್ಟು ಜನ ಲೋಪಗಳನ್ನು ಎಸಗಿದ್ದಾರೆ. ನೊಂದಂಥ ಮಕ್ಕಳ ನೈತಿಕ ಸ್ಥೈರ್ಯವನ್ನು ಕುಂದಿಸುವ ಕಡೆನೇ ಭಾಳಷ್ಟು ಜನ ಕೆಲಸ ಮಾಡಿದ್ದಾರೆ. ಅವ್ರ ಮೇಲೆ ಇನ್ನೊಂದು ಸೆಕೆಂಡ್ ಬ್ಯಾಚ್ ಮಕ್ಕಳು ಇದ್ದಾರೆ, 2 ಜನ ಮಕ್ಕಳಿದ್ದಾರಲ್ಲ, ಅವರು ಷಡ್ಯಂತ್ರ ಅಂತ ಕರೆದು ಬಿಡ್ತಾರೆ. ಷಡ್ಯಂತ್ರದೊಂದು ಕೇಸ್ ಹಾಕ್ತಾರೆ, ಇನ್ಯಾವುದಕ್ಕೂ ಸ್ಟೇ ಕೊಡ್ತಾರೆ. ಇವೆಲ್ಲ ಏನು ಅಂತಂದರೆ
ನೀವೇನು ಮಾಡಲಿಕ್ಕಾಗಲ್ಲ, ಮಾಡದಿರೋದು ಒಳ್ಳೆಯದು ಅನ್ನುವಂಥ ಸಂದೇಶವನ್ನು ಕೆಲವರು ರವಾನಿಸಿದ ಹಾಗೆ. ದಟ್ಸ್ ನಾಟ್ ಗುಡ್. ಅದು ಒಳ್ಳೆಯ ಲಕ್ಷಣನೂ ಅಲ್ಲ. ಒಂದು ಕಲ್ಯಾಣ ರಾಷ್ಟ್ರದಲ್ಲಿ ಮಕ್ಕಳ ಘನತೆಯನ್ನು ನಾವು ಎತ್ತಿ ಹಿಡಿಲಿಲ್ಲ ಅಂತಂದರೆ, ಮಕ್ಕಳು ಈ ಥರ ಲೈಂಗಿಕ ಶೋಷಣೆಗೆ ಒಳಪಟ್ಟಂಥ ಮಕ್ಕಳಿಗೆ ಘನತೆಯುಕ್ತವಾದಂಥ ರಕ್ಷಣೆಯನ್ನು ನಾವು ಕೊಡಲಿಲ್ಲ ಅಂತಂದರೆ, ನಾಳೆ ಈ ಸೊಸೈಟಿಗೆ ಅಂತಹ ಒಂದು ಲೈಫ್ ಇರೋದಿಲ್ಲ. ಅಲ್ಲ, ತನಿಖಾಧಿಕಾರಿಗಳು ಸಾಕ್ಷಿಗಳ ಸಂಗ್ರಹ ವಿಚಾರದಲ್ಲಿ ಎಡುವುದರ ಅಂತ ತಮ್ಗೆ ಅನ್ನಿಸ್ತಾ ಇದೆಯಾ? ಹೌದು, ಕೆಲವೊಂದು ಮೊದಲಿಂದನೂ ಎಡವಿದ್ದಾರೆ. ತನಿಖಾಧಿಕಾರಿಗಳಾಗಲಿ ಅಥವಾ ಅಂಗಸಂಸ್ಥೆಗಳು, CWC ಅಂಥವರೆಲ್ಲರೂ ಕೂಡ ಧ್ಯಾನಾವಸ್ಥೆಯಲ್ಲಿ ಕೆಲಸಗಳನ್ನು ಮಾಡಿದ್ದೇ ಆಗಿದ್ದರೆ ಜಡ್ಜ್ಮೆಂಟ್ ಬೇರೆ ಥರ ಬರ್ತಿತ್ತು. ಇದೊಂದು ಟೋಟಲ್ ಆಗಿ ಒಂದು ಪ್ರಾಮಾಣಿಕವಾದಂತಹ ಒಂದು ಎಫರ್ಟನ್ನು ಇವರು ಹಾಕಿದ್ದಿದ್ರೆ, ನ್ಯಾಯ ಕೊಡಿಸ್ಲಿಕ್ಕೆ ಅಂತಲೇ ಕೆಲಸ ಮಾಡಿದ್ದಿದ್ರೆ ಖಂಡಿತ ಸಿಗೋದು. ಆದರೆ ಯಾವ ರೀತಿಯಲ್ಲಿ ಆರೋಪಿಗಳಿಗೆ ಸಪೋರ್ಟ್ ಮಾಡ್ಬೋದು ಅಂತ ಹೇಳೋದ್ರ ಕಡೆನೂ ಭಾಳಷ್ಟು ಜನ ಕೆಲಸ ಮಾಡ್ತಾರೆ. ಅಂದರೆ ವ್ಯವಸ್ಥೆ ಒಳಗಡೆ ಅಂದರೆ ಪಾರ್ಟ್ ಆಫ್ ದಿ ತನಿಖೆಯಲ್ಲಿದ್ದಂಥ. ಹೌದೌದು. ಓಕೆ, ಸರ್ಕಾರ ಭಾಳ ಗಟ್ಟಿಯಾಗಿ ನಿಲ್ಲಲಿಲ್ಲ ಅಂತ ಅನ್ನಿಸ್ತಾ ಇದೆಯಾ? ಈ ಕೇಸ ಭಾಳ ಸೀರಿಯಸ್ ತೊಗೊಂಡಿಲ್ಲ ಅಂತ ಅನ್ನಿಸ್ತು. ಅಲ್ಲ, ಸರ್ಕಾರ ಅಂತಂದರೆ ಸರ್ಕಾರ ಅಂತಂದರೆ ಆಡಳಿತ ವ್ಯವಸ್ಥೆ, ಬ್ಯೂರೋಕ್ರಸಿಯಲ್ಲಿರುವಂಥವರು ಭಾಳ ಲೋಪಗಳನ್ನು ಮಾಡಿದರು ಮೊದಲ ದಿನದಿಂದ ಕೂಡ. ಅಂದರೆ ಒಂದು FIR 0 FIR ಮಾಡಿದ್ನೂ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಯಾಕೆ ಝೀರೋ FIR ಮಾಡಬಾರ್ದು? ಯಾಕೆ ಮೈಸೂರಿನಲ್ಲಿ 0 FIR ಮಾಡಲೇಬಾರ್ದಾ? ಮಕ್ಕಳನ್ನು ಪ್ರಶ್ನೆ ಮಾಡ್ತಾರೆ. ಇಲ್ಲಿಗೆ ಅಲ್ಲಿ ಎಲ್ಲಿಗೆ ಹೋಗಿದ್ರೆ ಅಲ್ಲಿಗೆ ಯಾಕೆ ಅಂದರೆ, ಅಲ್ಲಿ ಅವ್ರಿಗೆ FIR ಮಾಡಿಸ್ಬೋದು ಅಂತ ಅವ್ರಿಗೆ ಒಂದು ಧೈರ್ಯ ಇದ್ದಿದ್ದರೆ, ನಂಬಿಕೆ ಇದ್ದಿದ್ದರೆ ಅವ್ರು ಯಾಕೆ ಇಲ್ಲಿ ಬರ್ತಾರೆ? ಅದನ್ನೂ ಪ್ರಶ್ನೆ ಮಾಡ್ತಾ ಕೂತ್ಕೊಳ್ಳುವಂಥದ್ದು ನಡರಾತ್ರಿಯಲ್ಲಿ ಆಗಿತ್ತು ಆ ದಿನಗಳಲ್ಲಿ. ತದನಂತರದಲ್ಲಿ ಅಲ್ಲಿ ಕರ್ಕೊಂಡು ಹೋಗಿದ್ರೆ ಅವ್ರಿಗೆ ಒಳ್ಳೆ ರಿಸೆಪ್ಷನ್ ಇಲ್ಲ ಮಕ್ಕಳಿಗೆ. ಅಲ್ಲಿ CWCಯಲ್ಲಿ ಅವ್ರಿಗೆ ಒಳ್ಳೆ ರಿಸೆಪ್ಷನ್ ಇಲ್ಲ. ಯಾಕೆ ಮೈಸೂರಿಗೆ ಹೋದ್ರಿ ಅಂತ ಹೇಳುವಂತ ಕೇಳ್ತಾರೆ. ಇವೆಲ್ಲವೂ ರೆಕಾರ್ಡ್ ಆಗಿರುವಂಥದ್ದು ನಿಮ್ಗೆ ಹೇಳ್ತಿರೋದು. ನಾನೇನು ದೋಷಾರೋಪಣೆ ಏನು ಆರೋಪ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಈ ಥರ ತೀರ್ಪು ಹೌದೌದು. ಅಂದರೆ ಏನು ಅಂತಂದರೆ ಪ್ರತಿ ಹಂತದಲ್ಲೂ ಕೂಡ ಅವರ ಸೊ ಆ ರೀತಿಯಾದಂಥ ಅನುಮಾನಗಳೇ ಇದ್ದರೆ ಅವರ ಮೇಲೆ ಒಂದು ಕೇಸ್ ಹಾಕ್ಬಿಡ್ಬೋದು. ಯಾರು ಇದರಲ್ಲಿ ಸಾಕ್ಷಿಗಳನ್ನು ಹುಡುಕೋದರಲ್ಲಿ ಹಿಂದೇಟನ್ನು ಹಾಕಿದ್ದಾರೆ, ಬೇಕು ಅಂತಲೇ ಮಾಡಿದ್ದಾರೆ ಅನ್ನುವಂಥ ಅನುಮಾನಗಳು ಅವ್ರಿಗಿದ್ದರೆ ಅವ್ರ ಮೇಲೆ ಒಂದು ಕೇಸ್ ಹಾಕ್ಬೋದು. ಈ ಕೇಸನ್ನು ಈ ರೀತಿಯಾಗಿ ಸಂಪೂರ್ಣವಾಗಿ ಹಳ್ಳ ಹಿಡಿಯೋದ್ರ ರೀತಿಯಲ್ಲಿ ಮಾಡಿರುವಂಥ ಪಾತ್ರವನ್ನು ಇವರೇ ವಹಿಸಿದ್ದಾರೆ ಹೇಳ್ಬೋದು. ಈಗ ಹೈಕೋರ್ಟಿಗೆ ಹೋಗ್ಬೋದಲ್ಲ, ಇಲ್ಲಿ ನಿಮಗೆ ಸಿಕ್ಕಿಲ್ಲ ಅಂದರೆ ಹೈಕೋರ್ಟಲ್ಲಿ ಕೇಳಬಹುದಲ್ವಾ? ಆ ಸಂದರ್ಭಗಳಲ್ಲಿ ಆ ಬಗ್ಗೆ ಯಾವುದೇ ಆಕ್ಷೇಪಣೆಯನ್ನು ಸಲ್ಲಿಸದೇನೆ ಈಗ ಎಲ್ಲವೂ ಕೂಡ ಆದ ನಂತರ ಹೇಳ್ತಾ ಹೋದರೆ ಏನು ಪ್ರಯೋಜನ ಬಂತು? ಹೇಳಬೇಕಲ್ಲ, ತನಿಖೆ ಸರಿಯಾಗಿ ನಡೀತಾ ಇಲ್ಲ, ಸಾಕ್ಷಿಗಳನ್ನು ಸರಿಯಾಗಿ ಸಂಗ್ರಹ ಮಾಡ್ತಾ ಇಲ್ಲ, ನಮಗಿದ್ರ ಬಗ್ಗೆ ಅನುಮಾನ ಇದೆ, ಹೇಳಬೇಕಿತ್ತಲ್ವಾ? ಯಾಕೆ ಆ ವಿಚಾರಗಳನ್ನು ಹೇಳಿಲ್ಲ? ಈಗ ಯಾಕೆ ಹೇಳ್ತೀರಾ? ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ ಅಲ್ವಾ? ಆಮೇಲೆ ಒಂದು ಕಡೆಗೆ ತೀರ್ಪು ಬಂದಾಗ ಇನ್ನೊಂದು ಕಡೆಗೆ ಸಹಜವಾಗಿ ಈ ರೀತಿಯಾದಂಥ ಆಕ್ರೋಶಗಳಿರುತ್ತೆ. ನಮ್ಮ ಸ್ಥಾನದಲ್ಲಿದ್ದಾಗ ನಾವು ಕರೆಕ್ಟ್ ಆಗಿದ್ದೀವಿ ಅಂತ ಅನಿಸುತ್ತೆ, ಆ ಕಡೆಯಿಂದ ನೋಡಿದಾಗ ಅವ್ರು ಕರೆಕ್ಟಾಗಿ ಅವ್ರಿಗೆ ಅನಿಸ್ತಾ ಇರುತ್ತೆ. ಹಾಗಾಗಿ ಎಲ್ಲವನ್ನ ನೋಡಿ ನ್ಯಾಯಾಧೀಶರು ಆಮೇಲೆ ತೀರ್ಪನ್ನು ಕೊಡ್ತಾರೆ. ಅವ್ರ ಮುಂದೆ ಏನು ಸಾಕ್ಷಿಗಳಿರುತ್ತೆ ಅದರ ಆಧಾರದ ಮೇಲೆ ಅವರು ತೀರ್ಪನ್ನು ಕೊಡ್ತಾರೆ. ಸಾಕ್ಷಿಗಳು ಎಲ್ಲಿ ಸಿಗಲಿಲ್ಲ, ಯಾರು ಸಾಕ್ಷಿಗಳನ್ನು ನಾಶ ಮಾಡಿದ್ರು ಅನ್ನುವಂಥ ಅನುಮಾನ ನಿಮಗಿದ್ರೆ, ಯಾರು ಸಾಕ್ಷಿಗಳನ್ನು ಸರಿಯಾಗಿ ಸಂಗ್ರಹ ಮಾಡಿಲ್ಲ ಅಂಥೇಳಿ ಕೆಲವು ವಿಚಾರ ಹೇಳ್ತಾ ಇದ್ರು. ಕರ್ಕೊಂಡು ಹೋಗಬೇಕಾಗಿತ್ತು, ಒಂದೇ ದಿನದಲ್ಲಿ 90 ಬಾಲಕಿಯರನ್ನು ನೀವು ಹೇಗೆ ಕೌನ್ಸಿಲಿಂಗ್ ಮಾಡಿದ್ರಿ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ. 90ರನ್ನು ಒಂದೇ ದಿವಸದಲ್ಲಿ ಹೇಗೆ ಸಾಧ್ಯ ಆಗುತ್ತೆ ಅಂಥೇಳಿ.